ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಸಾರ್ವಜನಿಕರ ಸಮಸ್ಯೆ ಪರಿಹರಿಸಬೇಕೇ ವಿನ ಮತ್ತಷ್ಟು ಸಮಸ್ಯೆ ಸೃಷ್ಟಿಸಬೇಡಿ. ಕೋಲಾರ ಜಿಲ್ಲಾ ಲೋಕಾಯುಕ್ತ ಪೊಲೀಸರ ಎಚ್ಚರಿಕೆ. ಕೆಲಸ ಮಾಡದಿದ್ದರೆ ವೇತನ ಏಕೆ ಕೊಡಬೇಕು? ಜಿಲ್ಲಾ ಲೋಕಾಯುಕ್ತಕ್ಕೆ 26 ದೂರು. ಕೆಲಸ ವಿಳಂಬಕ್ಕೆ ಶಿಕ್ಷೆ. ಅಧಿಕಾರಿಗಳು ಕೈಗೆ ಸಿಗುವುದಿಲ್ಲ. ನಗರಸಭೆಯ 812 ಕಡತ ಎಲ್ಲಿ ಹೋದವು? ಕೋಲಾರ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಬುಧವಾರ ನಡೆದ ಜನಸಂಪರ್ಕ ಸಭೆಯಲ್ಲಿ ಜಿಲ್ಲಾ ಲೋಕಾಯುಕ್ತ ಅಧೀಕ್ಷಕ ವಿ. ಧನಂಜಯ್ ಹಾಗೂ ಇನ್ಸ್ಪೆಕ್ಟರ್ ಯಶವಂತ್ ಕುಮಾರ್ ಅವರು ಜನರ ಅಹವಾಲು ಆಲಿಸಿದರು. ವರದಿ ಪರ್ವೀಜ್ ಅಹಮದ್. ಸಾರ್ವಜನಿಕರು ಸುಮಾರು 26 ಅರ್ಜಿಗಳು ನೀಡುತ್ತಾರೆ. ನಾವು ಸ್ವೀಕಾರ ಮಾಡಿದ್ದೀವಿ. ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂಗೆ 3 ಇದೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ 15 ಇದೆ, ತಾಲೂಕು ಪಂಚಾಯಿತಿ ಇಒಗೆ ಸಂಬಂಧಪಟ್ಟಂಗೆ 4 ಇದೆ, ನಗರಸಭೆಗೆ ಸಂಬಂಧಪಟ್ಟಂಗೆ 2 ಇದೆ, ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ 1 ಇದೆ, ಕೂಡಾಗೆ ಸಂಬಂಧಪಟ್ಟಂಗೆ 1 ಇದೆ. ಒಟ್ಟು 26 ಅರ್ಜಿಗಳು ಬಂದಿದ್ದಾವೆ. ಇವು ಸ್ವೀಕಾರ ಮಾಡಿದ್ದೀವಿ. ನಾವು ಸಂಬಂಧಪಟ್ಟ ಇಲಾಖೆಗೆ ಇವತ್ತೇ ರವಾನಿಸ್ತೀವಿ. ಸುಮಾರು ಒಂದು 8 ರಿಂದ 10 ದಿವಸದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನಿದ್ದಾರೆ, ತಾಲೂಕು ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಿ ಇದಕ್ಕೆ ಪರಿಹಾರ ಸೂಚಿಸಿ ನಮಗೆ ಸಂಬಂಧಪಟ್ಟವ್ರಿಗೆ ಎಂಡಾರ್ಸ್ಮೆಂಟು ಕೊಟ್ಟು ನಮಗೆ ನೀವು ಏನು ಮಾಡಿದಿರಿ ಅನ್ನೋದ್ರ ಬಗ್ಗೆ ನಮಗೆ ಸವಿಸ್ತಾರವಾಗಿ ಒಂದು ವರದಿ ಕೊಡಲು ತಿಳಿಸಿರುತ್ತೇವೆ. ಈ 12ನೇ ತಾರೀಕು ಮೊನ್ನೆ ಉಪಲೋಕಾಯುಕ್ತರು ಸಾಹೇಬರು ಬಂದಿದ್ದರು. ಅವ್ರು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಸಾರ್ವಜನಿಕರು ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಅಧಿಕಾರಿಗಳು ಹೆಡ್ ಕ್ವಾರ್ಟರಲ್ಲಿ ಇರೋದಿಲ್ಲ, ಬೇರೆ ಊರಿಂದ ಓಡಾಡ್ತಾರೆ, ಮತ್ತು ಬೆಳಗ್ಗೆ ಹೊತ್ತು ಬೇಗ ಬರೋದಿಲ್ಲ, ಟೈಮಿಗೆ ಕರೆಕ್ಟಾಗಿ ಅಧಿಕಾರಿಗಳು ಬರೋಲ್ಲ, ಮತ್ತು ಕೆಲವರು ಅಧಿಕಾರಿಗಳು ಕೈಗೆ ಸಿಗಲ್ಲ ಅಂತ ಕಂಪ್ಲೇಂಟ್ ಆಗಿದೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಹೆಡ್ ಕ್ವಾರ್ಟರಲ್ಲಿ ಇರಬೇಕು. ಆಮೇಲೆ ಟೈಮಿಂಗ್ಸ್ ಏನಿದೆ, ಟೈಮಿಂಗ್ಸ್ ಪ್ರಕಾರ 10:30 ಬಂದು 5 ಗಂಟೆವರೆಗೂ 5:30ವರೆಗೂ ಇದ್ದು ಅದು ಏನಿದೆಯೋ ಕೆಲಸ ಕಾರ್ಯಗಳು ಮಾಡಬೇಕು ಕಚೇರಿದು. ಮತ್ತು ಕಚೇರಿಗೆ ಬಂದಂಥ ಸಾರ್ವಜನಿಕರು, ರೈತರು ಏನಿದ್ದಾರೆ ಅವರಿಗೆ ಹಗಲೆಲ್ಲ ಓಡಾಡಿಸ್ಬೇಕು. ಅವ್ರಿಗೆ ನಿಮ್ಮಿಂದ ಏನು ಸಹಾಯ ಬೇಕು ಅದನ್ನು ನೀವು ಅವರಿಗೆ ತಲುಪಿಸಬೇಕು. ಇಲ್ಲಾಂದರೆ ಅವ್ರಿಗೆ ನೀವು ಹೇಳಬೇಕು, ಇದು ನಮ್ಮ ಇಲಾಖೆಗೆ ಬರಲ್ಲ, ಇಲ್ಲ ಸಂಬಂಧಪಟ್ಟ ಇಲಾಖೆಗೆ ಹೋಗಿ, ಇಲ್ಲ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅಥವಾ ನೀವು ಎಂಡಾರ್ಸ್ಮೆಂಟ್ ಕೊಡೋಂಗಿದ್ರೆ ಎಂಡಾರ್ಸ್ಮೆಂಟ್ ಕೊಡಿ. ಅವರಿಗೆ ಸುಮ್ಮನೆ ಓಡಾಡಿಸ್ಬೇಡಿ. ರೈತರಿಗಾಗಲಿ, ಬಡವರಿಗಾಗಲಿ, ಹಿಂದುಳಿದ ವರ್ಗದವ್ರಿಗಾಗಲಿ ಅವರಿಗೆ ಸ್ಪಂದಿಸಿ ಅವರಿಗೆ ನಿಮ್ಮ ಕಡೆಯಿಂದ ಏನು ನಿರೀಕ್ಷೆ ಇರುತ್ತೆ, ನೀವು ಸರ್ಕಾರಿ ಅಧಿಕಾರಿಗಳು ನಿಮ್ಗೆ ಸಂಬಳ ಕೊಡೋದೇ ಅವ್ರಿಗೆ ಸೇವೆ ಮಾಡಲಿಕ್ಕೆ. ಮತ್ತು ಇಲ್ಲಿವರೆಗೂ ಸಹಕರಿಸಿದಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ವಂದನೆ ಸೂಚಿಸುತ್ತಾ ಈ ಸಭೆಯನ್ನು ಮುಕ್ತಾಯ ಮಾಡ್ತೀವಿ. ಬನ್ನಿ ಅರ್ಜಿಗಳು ಕೊಡೋದು.